ಜೆಡಿಎಸ್ ಬಿಜೆಪಿ ದೋಸ್ತಿ ಬಗ್ಗೆ ಎಚ್ಡಿಕೆ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಬಿಜೆಪಿಯವರು ಏನೇ ಹೇಳಿದ್ರು ಕೂಡ ಮಾತನಾಡದಿರಲು ತೀರ್ಮಾನವನ್ನ ಮಾಡಿರುವಂತದ್ದು. ಮೈತ್ರಿ ಬಗ್ಗೆ ದೋಸ್ತಿ ನಾಯಕರ ಹೇಳಿಕೆಗೆ ಎಚ್ಡಿಕೆ ಸೈಲೆಂಟ್ ಆಗೋದ್ರ ಮುಂದಿನ ಸಿಎಂ ವಿಚಾರ ಪ್ರಸ್ತಾಪಿಸಿ ಗೊಂದಲದ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಬಿಜೆಪಿ ನಾಯಕರ ಹೇಳಿಕೆಗೆ ಎಚ್ಡಿಕೆ ಡೋಂಟ್ ಕೇರ್ ಅಂತ ಅಂತಿದ್ದಾರೆ. ಹಾಗಿದ್ರೆ ಯಾಕೆ ಸೈಲೆಂಟ್ ಆಗಿ ಹೋಗ್ಬಿಟ್ಟಿದ್ದಾರೆ? ಮೌನ ಮುರಿತಾ ಇಲ್ಲ. ನಮ್ಮ ಮೈತ್ರಿ ವಿಚಾರ ಗೊಂದಲಕ್ಕೆ ದಾರಿಯಾಗಬಾರದು, ಜನರಿಗೆ ತಪ್ಪು ಸಂದೇಶಗಳು ರವಾನೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಮೌನ ವಹಿಸಿರಬಹುದೇನೋ. ಮುಂದಿನ ಸಿಎಂ ವಿಚಾರ ಪ್ರಸ್ತಾಪಿಸಿ ಗೊಂದಲದ ಹೇಳಿಕೆಯನ್ನ ಕೊಡ್ತಾ ಇರುವವರ ಮಧ್ಯೆ ಇದೀಗ ಎಚ್.ಡಿ. ಕುಮಾರಸ್ವಾಮಿ ಅವರು ಎಚ್ಚರಿಕೆಯಿಂದ ಹೆಜ್ಜೆಯನ್ನ ಇಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬಿಕಾಸ್ ಮೈತ್ರಿ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಬಾರದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಮ್ಮ ಗುರಿ ಕಾಂಗ್ರೆಸ್ ಸರ್ಕಾರಕ್ಕೆ ತೆಗೆಯೋದು ಅಷ್ಟೇ. ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರದಿಂದ ಇಳಿಸೋದೇ ನಮ್ಮ ಗುರಿಯಾಗಿರುತ್ತೆ. 2028ಕ್ಕೆ ಕಮಲ ದಳ ಸರ್ಕಾರ ರಚನೆ ಆಗಲೇಬೇಕು. ಆ ನಿಟ್ಟಿನಲ್ಲಿ ಈ ಪಕ್ಷ ಸಂಘಟನೆಗೆ ಜಾಸ್ತಿ ಒತ್ತು ನೀಡಬೇಕು. ಮೈತ್ರಿ ಧರ್ಮ ಪಾಲನೆ ಮೂಲಕ ಎನ್ಡಿಎ ಗಟ್ಟಿ ಮಾಡಬೇಕು. ಬಿಜೆಪಿಯವರು ಏನೇ ಹೇಳಿದ್ರು ಕೂಡ ಮಾತಾಡೋದು ಬೇಡ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿ ಹೋಗ್ಬಿಟ್ಟಿದಾರಂತೆ ಎಚ್.ಡಿ. ಕುಮಾರಸ್ವಾಮಿ. ಅಂದ್ರೆ ತಾವು ಕೊಡುವಂತಹ ಹೇಳಿಕೆಗಳಾಗಿರ್ಬೋದು, ಆಗ್ತಾ ಇರುವಂತಹ ಬೆಳವಣಿಗೆಗಳಾಗಿರ್ಬೋದು, ಯಾವುದೂ ಕೂಡ ಮುಂದಿನ ಒಂದು 2028ಕ್ಕೆ ಏನು ಅವರ ಪ್ಲಾನಿಂಗ್ಸ್ ಇದೆ, ಕಮಲ ದಳ ಬಂದೇ ಬರುತ್ತೆ ಅನ್ನುವಂತಹ ಭರವಸೆ, ಸರ್ಕಾರ ರಚನೆ ಆಗಲೇಬೇಕು ಅನ್ನುವಂತಹ ಪಟ್ಟು, ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡೋದಕ್ಕೂ ಮುಂಚೆ ಯೋಚಿಸಿ ತೂಕವಾದಂತಹ ಮಾತನ್ನ ಆಡೋದಕ್ಕೆ ಎಚ್ಚರಿಕೆ ಮುಂದಾಗಿರುವಂತದ್ದು. ಎಚ್ಚರಿಕೆ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಮೈತ್ರಿ ಬಗ್ಗೆ ದೋಸ್ತಿ ನಾಯಕರ ಹೇಳಿಕೆಗೆ ದಳಪತಿ ಸೈಲೆಂಟ್ ಆಗಿರುವಂತಹ ರೀಸನ್ ಇದೆಲ್ಲವೂ ಕೂಡ ಆಗಿರುತ್ತೆ. ಬಿಜೆಪಿಯವರು ಏನೇ ಹೇಳಿದ್ರು ಕೂಡ ಮಾತನಾಡಲೇಬಾರದು ಅಂತ ಹೇಳ್ಬಿಟ್ಟು ತೀರ್ಮಾನವನ್ನ ಮಾಡಿದ್ದಾರಂತೆ ಎಚ್.ಡಿ. ಕುಮಾರಸ್ವಾಮಿ. ನಮ್ಮ ಮೈತ್ರಿ ವಿಚಾರದಲ್ಲಿ ಗೊಂದಲಕ್ಕೆ ಎಡೆ ಮಾಡಿ ಕೊಡಬಾರದು, ತಪ್ಪು ಸಂದೇಶ ಹೋಗದಂತೆ ಎಚ್ಡಿಕೆ ಎಚ್ಚರಿಕೆ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಮ್ಮಿಂದ ಯಾವುದೇ ತಪ್ಪು ಸಂದೇಶ ಹೋಗಬಾರದು. ನಮ್ಮ ಗುರಿ ಕಾಂಗ್ರೆಸ್ ಸರ್ಕಾರವನ್ನ ತೆಗೆಯೋದು, ಅದೇ ನಮ್ಮ ಹೋರಾಟ ಆಗಿರತ್ತಷ್ಟೇ. ಬಿಜೆಪಿಯವರು ಯಾರು ಏನೇ ಮಾತಾಡಿದ್ರು ಕೂಡ ಈ ಕಡೆಯಿಂದ ರಿಯಾಕ್ಷನ್ ಹೋಗಲ್ಲ ಅನ್ನುವಂತಹ ಮಾತು ಸದ್ಯ ಕೇಳಿ ಬರ್ತಾ ಇರುವಂಥದ್ದು. ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಬದಲಾವಣೆಗಳಾಗತ್ತೆ ಅಂತ ಹೇಳ್ಬಿಟ್ಟು. ಬಿಕಾಸ್ ಇವಾಗ ಕೊಟ್ಟಂತಹ ಹೇಳಿಕೆಯನ್ನು ಸ್ವಲ್ಪ ಹೊತ್ತಿಗೆ ಆಲ್ರೆಡಿ ತಿರುಚಿ ಮಾತನಾಡುವಂಥದ್ದು, ಆ ಹೇಳಿಕೆಯನ್ನು ಕೊಟ್ಟೇ ಇಲ್ಲ ಅನ್ನುವಂಥದ್ದು, ಅವ್ರಿಗೂ ನಮಗೂ ಸಂಬಂಧನೇ ಇಲ್ಲ ಅನ್ನುವಂಥದ್ದು. ಸೊ ಇದೆಲ್ಲವನ್ನು ಕೂಡ ನಾವು ಈ ಹಿಂದೆ ಬಹಳ ಎಕ್ಸಾಂಪಲ್ಸನ್ನು ನೋಡಿದ್ದೀವಿ. ಬಟ್ ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿ 2028ನ್ನ ಮುಂದಾಲೋಚನೆಯಲ್ಲಿ ಇಟ್ಕೊಂಡು ಕಮಲ ದಳ ದೋಸ್ತಿ ವಿಚಾರವಾಗಿ ಸೊ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಅನ್ನ ಕೊಡ್ತಾ ಇಲ್ಲ. ಏನೇ ಮಾತನಾಡಿದ್ರು ಕೂಡ ಕಮಲ ಪಡೆಯವರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ನೀಡದೆ ಸುಮ್ಮನೆ ಇರೋದ್ರಿಂದಾಗಿ ನಮ್ಮ ಸರ್ಕಾರ ರಚನೆಗೆ 2028ಕ್ಕೆ ಕಮಲ ದಳ ದೋಸ್ತಿಗೆ ಯೂಸ್ಫುಲ್ ಆಗಬಹುದು, ಆಗತ್ತೆ ಅನ್ನುವಂತಹ ಎಚ್ಚರಿಕೆಯಿಂದ ಮಾತುಗಳನ್ನು ಆಡದೆ ಮೌನ ವಹಿಸಿದ್ದಾರೆ ಅನ್ನುವಂತಹ ವಿಚಾರ. ತಪ್ಪು ಸಂದೇಶ ಹೋಗಬಾರದು, ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರದಿಂದ ಕೆಳಗಿಳಿಸೋದಷ್ಟೇ ನಮ್ಮ ಗುರಿಯಾಗಿರುತ್ತೆ. ಇವೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡಿದ್ದಾರೆ. ಇನ್ನು ಮೈತ್ರಿ ಧರ್ಮ ಪಾಲನೆ ಮೂಲಕ ಎನ್ಡಿಎಯನ್ನ ಗಟ್ಟಿ ಮಾಡಬೇಕು ಅನ್ನೋದು ಕೂಡ ಇವರ ಮೇನ್ ಇಂಟೆನ್ಷನ್ ಆಗಿರುತ್ತೆ. ಬಿಜೆಪಿಯವರು ಏನೇ ಹೇಳಿದ್ರು ಕೂಡ ಮಾತನಾಡೋದು ಬೇಡ ಅಂತ ಹೇಳ್ಬಿಟ್ಟು ಸೊ ಇದೇ ಇಂಟೆನ್ಷನ್ ಇಂದ, ಇದೇ ರೀಸನ್ ಇಂದ ಎಚ್ಡಿಕೆ ಸಾಫ್ಟ್ ಆಗಿ ಮೂವ್ ಆಗ್ತಾ ಇದ್ದಾರೆ. ಇದು ಚಾಣಾಕ್ಯರ ಕೆಲಸ, ಜಾಂಡ್ರ ಕೆಲಸ ಅಂತಾನೆ ಹೇಳಿದ್ರೆ ನಿಜಕ್ಕೂ ತಪ್ಪಾಗಲ್ಲ ಅಂತ ಭಾವಿಸ್ತೀನಿ. ನಮ್ಮಿಂದ ಯಾವುದೇ ತಪ್ಪು ಸಂದೇಶ, ತಪ್ಪು ಮಾತುಗಳು ಹೋಗಬಾರದು ಅಂತ ಹೇಳ್ಬಿಟ್ಟು ಈ ರೀತಿಯಾದಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಕೆಲ ನಾಯಕರ ಗೊಂದಲದ ಹೇಳಿಕೆಗೆ ಇದೇ ರೀಸನ್ ಇಂದಾಗಿ ಎಚ್.ಡಿ. ಕುಮಾರಸ್ವಾಮಿ ಡೋಂಟ್ ಕೇರೇ ಮಾಡ್ತಾ ಇಲ್ಲ, ಮೌನವಾಗಿ ಇದ್ಬಿಟ್ಟಿದ್ದಾರೆ. ಮಾತಿಗಿಂತ ಮೌನ ಲೇಸು ಅಂತ ಈ ಹಿಂದೆ ಗಾದೆನೇ ಇದೆ, ದೊಡ್ಡವರು ಹೇಳಿದ್ದಾರೆ. ಸೊ ಅದನ್ನೇ ಪಾಲನೆ ಮಾಡ್ತಾ ಇದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ನೋಡಿ, ಒಂದು ಪಕ್ಷ ಅಂತ ಬಂದಾಗ, ತಮ್ಮ ಒಂದು ಜವಾಬ್ದಾರಿ ಅಂತ ಬಂದಾಗ, ಮಾತು ಅಂತ ಬಂದಾಗ ಈ ರೀತಿಯಾಗಿ ಎಚ್ಚರಿಕೆಯಿಂದ ಮೂವ್ ಆದ್ರೆ ಮುನ್ನೆಲೆಗೆ ಬರೋದು ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು.